ನೋಡಿ, ಒಂದು ನೀವು ಯೋಚನೆ ಮಾಡಿ, ಇವತ್ತು 13ನೇ ತಾರೀಕು ಚಿತ್ರ ಬಿಡುಗಡೆ ಆಗಿ 29/4/2005. ಸೊ ನೆಕ್ಸ್ಟ್ ಮಂತ್ಗೆ ಇನ್ನು 46 ದಿವಸ ಬಾಕಿ ಇದೆ. ಸೊ ಅಪ್ಪು ಸರ್ ಟೋಟಲ್ ನಟಿಸಿದಂಥ ಚಿತ್ರಗಳು 46. ಅಪ್ಪು ಸರ್ ಹುಟ್ಟಿದ ದಿನಾಂಕ 17, ನಮ್ಮನ್ನ ಬಿಟ್ಟೋದ ದಿನ 29. ಸೊ ಅಲ್ಲಿಗೆ 46. ಅಪ್ಪು ಸರ್ನ ನಾವು ಯಾರು ಸುಮ್ಮನೆ ದೇವಮಾನವ ಅಂತ ಹೇಳಲ್ಲ, ಅವರು ಭೂಮಿಗೆ ಬಂದ ಭಗವಂತ. ಅಪ್ಪು ಸರ್ ನಾವು ಹೇಗೆ ಮನೆಯಲ್ಲಿ ನಾವು ಡೈಲಿ ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಹಾಕೊಂಡು, ತಂದೆ ತಾಯಿಗೆ ನಮಸ್ಕಾರ ಹಾಕೊಂಡು ಆಚೆ ಕಡೆ ಬರ್ತೀವೋ, ಹಾಗೆ ಅಪ್ಪು ಸರ್ಗೆ ಸಹ ನಾವು ಒಂದು ನಮಸ್ಕಾರ ಮಾಡ್ಕೊಂಡು ನಾವು ಆಚೆ ಬರೋದು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ನಮ್ಮ ಕನ್ನಡ ಚಿತ್ರರಂಗವನ್ನು ಏನು ಹೇಳಿದ್ದಾರೆ ರಾಜ್ಕುಮಾರ್ ಅವರು, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ. ನಾವು ನಮಗೆ ಬುದ್ಧಿ ಬಂದಂಗಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಡಾರ್ಲಿಂಗ್ ಕೃಷ್ಣ ಅವರು, ಇವತ್ತಿನ ನಟರು ಏನಿದ್ದಾರೆ ಡಾರ್ಲಿಂಗ್ ಕೃಷ್ಣ, ಎಲ್ಲ ಕನ್ನಡ ಸಿನಿಮಾ ನಟರ ಚಿತ್ರಗಳನ್ನು ನಾವು ನೋಡ್ತೀವಿ. ಇವತ್ತು ಆಕಾಶ್ ಚಿತ್ರ 21 ವರ್ಷಗಳ ಬಳಿಕ ಮರು ಬಿಡುಗಡೆ ಆಗ್ತಾ ಇದೆ. ಇವತ್ತು ನೋಡ್ಬೋದು, ಎಲ್ಲ ದೊಡ್ಡ ಮನೆ ಅಭಿಮಾನಿಗಳಿಗೆ ಹಬ್ಬ ಇವತ್ತು. ಇದೇ ಚಿತ್ರ ಆಕಾಶ್ ಚಿತ್ರ 29/4/2005 ಮೇನಕ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿತ್ತು. ಆವತ್ತು ಮೇನಕ ಚಿತ್ರಮಂದಿರದಲ್ಲಿ 21 ವರ್ಷಕ್ಕೆ ಮುಂಚೆ ಒಂದು ಥಿಯೇಟ್ರ್ ಜನ ಆಚೆ ಇದ್ರು. ಆವಾಗಲೇ ಅಪ್ಪು ಸರ್ ಕ್ರೇಜ್ ಆ ಥರ ಇತ್ತು. ನಾವು ಅವಾಗ PU ಸ್ಟೂಡೆಂಟು, ನಾವು ಇಲ್ಲಿ ಟಿಕೆಟ್ ಸಿಗದೆ ಚಾಮರಾಜಪೇಟೆ ಉಮಾ ಟಾಕೀಸ್ಗೆ ಹೋಗಿ ಸಿನಿಮಾ ನೋಡಿದ್ವಿ.